ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಾವು ಇವತ್ತು ಮಾತಾಡಲಿಕ್ಕೆ ಹೊರಟಿರುವುದು ರಂಗಣ್ಣ, ಪಬ್ಲಿಕ್ ಟಿವಿ ರಂಗಣ್ಣ ಅವ್ರ ಬಗ್ಗೆ. ಸೊ ಇವರು ಒಬ್ಬರು ಪತ್ರಕರ್ತರು ಅಂತ ಹೇಳ್ಕೊತಾ ಇದ್ದಾರೆ. ಬಟ್ ಏನಪ್ಪ ಅವರು ಒಂದು ಪತ್ರಕರ್ತ ಧರ್ಮನೇ ಮರ್ತು ಬಿಟ್ಟಿದ್ದಾರೆ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಅಂತ ಅನ್ಸುತ್ತೆ. ಸೊ ಈಗ ಪಬ್ಲಿಕ್ ಟಿವಿ, ಪವರ್ ಟಿವಿ ಮತ್ತು ಆರ್ ಕನ್ನಡ ಇವೆಲ್ಲ ಚಾನಲ್ಸ್ನ ನೋಡ್ತಾ ಇದ್ರೆ ಈ ಎಲ್ಲ ಚಾನಲ್ಸಲ್ಲೂ ಬರುವುದು ಒಂದೇ ಒಂದು ಏನಪ್ಪ ಅಂತಂದರೆ SIT ಮಾಡಿರೋದನ್ನೇ ತಪ್ಪು ಅನ್ನೋ ರೀತಿ ಬಿಂಬಿಸ್ತಾ ಇರ್ತಾರೆ. ಸೊ ಈಗ SIT ಮಾಡಿದ್ದಾರೆ. ರಂಗಣ್ಣ ಅವರು ಮಹಿಳಾ ಆಯೋಗದ ರಾಜ್ಯ ಅಧ್ಯಕ್ಷ ನಮ್ಮ ನಾಗಲಕ್ಷ್ಮಿ ಮೇಡಮ್ ಅವ್ರಿಗೆ ಹೇಳ್ತಾರೆ, ಇವರು ಎಡಪಂಥಿಗೆ ಸೇರಬೇಕಾಗಿದ್ದವರು, ಇವ್ರು ಏನಕ್ಕೆ SITಗೆ ಕ್ವಶನ್ ಮಾಡ್ತಾರೆ, ಮತ್ತೆ ತನಿಖೆಯನ್ನು ಸರಿಯಾಗಿ ಮಾಡಿ ಅಂತ ಕೇಳಿದ್ದನ್ನೇ ತಪ್ಪು ಅನ್ನೋ ರೀತಿ ನಿನ್ನೆ ಮಾತಾಡ್ತಾರೆ. ಸೊ ಇವ್ರು ಏನು ಮಾತಾಡ್ತಿದ್ದಾರೆ ಅವ್ರಿಗೆ ಒಂದು ತಲೆಯಲ್ಲಿ ಇದೆಯಾ ಅಂತ ಅಂದ್ಬಿಟ್ಟು ಅರ್ಥ ಆಗ್ತಿಲ್ಲ. ಎಲ್ಲಿ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಸಾವು ನೋವು ಆಗಿದೆ ಅದಕ್ಕೆ ನ್ಯಾಯ ಕೊಡಬೇಕಾಗಿದೆ. ಇನ್ ಕೇಸ್ ಆಗಿಲ್ಲ ಅಂತಂದರೆ SIT ಅವ್ರು ಹೇಳ್ತಾರೆ ಅಲ್ಲಿ ಏನೂ ಆಗಿಲ್ಲ ಅಂದ್ಬಿಟ್ಟು ಅದಕ್ಕೂ ಸಾಕ್ಷಿಗಳನ್ನ ಕೊಡ್ತಾರೆ. ಇನ್ ಕೇಸ್ ಆಗಿದ್ರೆ ಏನಾಗಿದೆ ಅನ್ನುವಂಥ ವರದಿ ಕೊಡ್ತಾರೆ. ಸೊ ಯಾವ ವರದಿನ ಏನು ಕೊಡಬೇಕು ಅಂತ ಅಂದ್ಬಿಟ್ಟು ಅಂದರೆ ಸೊ SIT ವರದಿಗೋಸ್ಕರ ಕೋಟ್ಯಾಂತರ ಜನರು ವೇಟ್ ಮಾಡ್ತಾ ಇದ್ದಾರೆ. ಆಗ SIT ತನಿಖೆ ಮುಗದೇ ಹೋಯಿತು, ಇನ್ನೇನು ವರದಿ ಕೊಡುವಂಥ ದಿನಗಳು ಬರ್ತಿದೆ ಅಂತ ಹೇಳಿದಾಗ ಎಲ್ಲರಿಗೂ ಅನಿಸಿದ್ದು ಸೊ SIT ನಿಜವಾಗ್ಲೂ ಸರಿಯಾಗಿ ಕೆಲಸ ಮಾಡಿಲ್ಲ. ಯಾಕೆ ಅಂತಂದರೆ ಆರೋಪಿಗಳನ್ನ ಯಾರನ್ನು ತನಿಖೆಗೆ ಕರ್ತಿಲ್ಲ ಅಂತಂದ್ಬಿಟ್ಟು ಸೊ ಎಲ್ಲರೂ ಒಂದು ಕ್ಲೀನ್ ಚಿಟ್ ಕೊಟ್ಬಿಟ್ರು ಆರೋಪಿಗಳಿಗೆ ಅಥವಾ ದಣಿಗಳಿಗೆ, ಇಲ್ಲಿಂದ ನಮಗೆ ಯಾವುದೇ ರೀತಿಯ ನ್ಯಾಯ ಸಿಗಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆಗ SITಗೆ ಮತ್ತೆ ಒಂದು ಮಹಿಳಾ ಆಯೋಗದಿಂದ ಒಂದು ಪತ್ರ ಹೋಗುತ್ತೆ. ಸೊ ಆ ಪತ್ರನ ನಾಗಲಕ್ಷ್ಮಿ ಅವರು ಕಳಿಸಿರ್ತಾರೆ. ಏನಪ್ಪ ಇದೆ ಅಂದರೆ ಅದರಲ್ಲಿ ತನಿಖೆ ಸರಿಯಾಗಿ ಮಾಡಿ ಮತ್ತು 20 ವರ್ಷಗಳಿಂದ ಏನು ಹೆಣ್ಣು ಮಕ್ಕಳಿಂದ ಅತ್ಯಾಚಾರ ಸಾವು ನೋವುಗಳಾಗಿದೆ ಅದ್ರ ಬಗ್ಗೆ ಉತ್ತರ ಕೊಡಿ ಮತ್ತು ತನಿಖೆ ಸರಿಯಾಗಿ ಆಗಲಿ ಅನ್ನುವಂಥ ಒಂದು ಪತ್ರನ ಕೊಡ್ತಾರೆ. ಯಾಕೆಂದರೆ ಕೇವಲ ಚಿಹ್ನೆಯ ತಂದಿದ್ದ ಒಂದು ಬುರುಡೆಯ ಕತೆ ಅಲ್ಲ ಅಲ್ಲಿ ನಡೆದಂಥ ಹೆಣ್ಣು ಮಕ್ಕಳ ಪ್ರತಿಯೊಂದು ಹೆಣ್ಣು ಮಕ್ಕಳ ಆತ್ಮಹತ್ಯೆ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಅಥವಾ ಹೇಗೆ ಸಾವಾಗಿದ್ರು ಆ ಒಂದು ಅಸಹಜ ಸಾವುಗಳ ಬಗ್ಗೆ ಒಂದು ವರದಿನ ಕರೆಕ್ಟಾಗಿ ಕೊಡಿ, ತನಿಖೆನ ಸರಿಯಾಗಿ ಮಾಡಿ ಅಂತ ಪತ್ರ ಬರೆದಿದ್ದು ತಪ್ಪು ಅಂತ ಹೇಳ್ತಾ ಇದ್ದಾರೆ ರಂಗನಾಥ್ ಅಥವಾ ಪಬ್ಲಿಕ್ ರಂಗಣ್ಣ. ಇವ್ರ ಮೇಲೆ ತುಂಬಾ ಕಾಮಿಡಿ ವಿಡಿಯೋಸ್ ಬರುತ್ತೆ. ಬಟ್ ಇವಾಗ ನಿಜವಾದ ಕಾಮಿಡಿ ಪೀಸ್ ಆಗಿಬಿಟ್ಟಿದ್ದಾರೆ. ಒಂದು ಕಡೆ ರಂಗಣ್ಣ, ಒಂದು ಕಡೆ ಪುಂಗಣ್ಣ ಅನ್ನೋ ರೀತಿ ಇವರಿಗೂ ಒಂದು ಸಿಟ್ಟು ಬಂದುಬಿಟ್ಟಿದೆ. SIT ತನಿಖೆನೇ ಮಾಡಬಾರ್ದಿತ್ತು, ನಮ್ಮ ದಣಿಗಳಿಗೆ ಬೇಸರ ಉಂಟಾಗಿದೆ. ಸೊ ಏನಪ್ಪ ಅಂದ್ರೆ ತನಿಖೆ ಆದಂಗೆ ಕೆಲವೊಬ್ಬರಿಗೆ ಹೆದರಿಕೆ ಆಗುತ್ತೆ, ಅಂದರೆ ತಪ್ಪು ಮಾಡಿದವ್ರಿಗೆ ಹೆದರಿಕೆ ಆಗುತ್ತೆ. ಇವರೆಲ್ಲ ಏನಪ್ಪ ಅಂದರೆ ತನಿಖೆನೇ ಮಾಡಬಾರ್ದು, ಕ್ಲೀನ್ ಚಿಟ್ ಕೊಟ್ಬಿಡ್ಬೇಕು, ಅಲ್ಲಿ ಏನೂ ಆಗಿಲ್ಲ, ಯಾವ ಸಾವು ಆಗಿಲ್ಲ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ಇನ್ನು ಸೂಲಿಬೇಲಿಯವರು ಗೊತ್ತಲ್ವಾ, ಅವರು ಅಷ್ಟೇ ಎಲ್ಲ ಚಾನಲ್ಗಳಲ್ಲೂ ಸುಮ್ಮನೆ ಪುಂಗ್ತಾ ಇರ್ತಾರೆ, SIT ತನಿಖೆನೇ ಮಾಡಬಾರ್ದು, SIT ತಂಡನೇ ಆಗಬಾರ್ದಿತ್ತು, ಕರ್ನಾಟಕದಲ್ಲಿ ಎಷ್ಟೋ ಒಂದು ಸಾವುಗಳಾಗಿದೆ ಹೆಣ್ಮಕ್ಳಿಂದ, ಅಲ್ಲೆಲ್ಲ ಯಾಕೆ SIT ಫಾರ್ಮ್ ಆಗಿಲ್ಲ, ಇಲ್ಲಿ ಯಾಕೆ ಧರ್ಮಸ್ಥಳದಲ್ಲಿ ಅಂತ ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾರೆ. ನಮಗೆಲ್ಲರಿಗೂ ಗೊತ್ತೇ ಇದೆ, ಪ್ರಜ್ವಲ್ ರೇವಣ್ಣ ಅವರು ಪ್ರಧಾನಿಗಳ ಮೊಮ್ಮಗ ಮತ್ತು ಅವರ ಚಿಕ್ಕಪ್ಪ ಮುಖ್ಯಮಂತ್ರಿ ಆದವರು. ಸೊ ಇಷ್ಟೆಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದರು, ಅವರು ಮಾಡಿದ ಕೆಲಸಕ್ಕೆ ತಕ್ಕ ಶಿಕ್ಷೆನ ಅನುಭವಿಸೋಕ್ಕೆ ಕಾರಣ ಆಗಿದ್ದು SIT ತಂಡ. ಸೊ ಅದು SIT ಇಲ್ಲ ಅಂದಿದ್ರೆ ಈ ಒಂದು ಪ್ರಕರಣಗಳಲ್ಲಿ ನ್ಯಾಯ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ರೀತಿ ಯೋಚನೆ ಮಾಡಿದ್ರೆ ಧರ್ಮಸ್ಥಳದಲ್ಲೂ ಸಹ ತುಂಬ ಹೆಣ್ಮಕ್ಳ ಒಂದು ಅಪಹರಣಗಳಾಗಿರ್ಬೋದು, ಆತ್ಮಹತ್ಯೆಗಳಾಗಿರ್ಬೋದು, ಕೊಲೆಗಳಾಗಿದೆ ಅಂತ ಏನು ಕೇಳಿ ಬರ್ತಾ ಇದೆ. ಸೊ ಅದಕ್ಕೆಲ್ಲ ನಾರ್ಮಲ್ ಆಗಿ CBIಯಲ್ಲೂ CIDಯಲ್ಲೂ ಅದು ಸಿಗಲಿಲ್ಲ ನ್ಯಾಯ ಅಂತ ಅಂದ್ಬಿಟ್ಟು ಒಂದು SIT ತಂಡನ ಫಾರ್ಮ್ ಆಗಬೇಕು ಅಂತ ಫಸ್ಟ್ ಲೆಟರ್ ಬರೆದವ್ರೆ ರಾಜ್ಯ ಮಹಿಳಾ ಆಯೋಗದವರು. ಸೊ ಅದಾದಮೇಲೆ ಮತ್ತೆ ಈಗ ಒಂದು ಪತ್ರ ಬರೆದು ಅವ್ರನ್ನ ಎಚ್ಚರಿಸಿದ್ದಾರೆ. ಆದರೆ ಅದನ್ನೇ ತಪ್ಪು ಅಂತ ಬಿಂಬಿಸ್ತಿರುವ ರಂಗಣ್ಣಗೆ ಏನಪ್ಪ ಅಂದರೆ ಅಲ್ಲಿ ಯಾವ ಹೆಣ್ಮಕ್ಳಿಗೂ ನ್ಯಾಯ ಸಿಗಬಾರ್ದು ಅನ್ನೋದು ಇವ್ರ ತಲೆ ಕೂತ್ಬಿಟ್ಟಿದೆ. ಸೊ ಹಾಗಾಗಿ ಅಲ್ಲಿ SIT ಮಾಡಬಾರ್ದಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತಾಡ್ತಾರೆ. ಎಡಪಂಥಿಗೆ ಸೇರ್ಕೊಳ್ಳಿ ಅಂತ ನಾಗಲಕ್ಷ್ಮಿ ಅವ್ರಿಗೆ ಹೇಳ್ತಾರೆ. ಸೊ ಮೇಡಮ್ ಕೇಳಿದ್ದೇನೆಂದ್ರೆ ವರದಿನ ಕೇಳಿದ್ದೆ ತಪ್ಪು ಅನ್ನೋ ರೀತಿ ಅವರು ಒಂದು ನ್ಯೂಸ್ ಚಾನಲಲ್ಲಿ ಮಾತಾಡ್ತಾರೆ ಕೂತ್ಕೊಂಡು. ಇಲ್ಲಿ ತನಕ ನೀವು ಅಬ್ಸರ್ವ್ ಮಾಡಿದ್ದೀರಾ, ಅಲ್ಲಿ ಆ ಚಾನಲ್ನಿಂದ ಯಾವ್ದಾದ್ರು ಹೆಣ್ಮಕ್ಳಿಗೆ ಸಹಾಯ ಅಥವಾ ಯಾವುದೇ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ತಿರೋದು ಸಾಧ್ಯನೇ ಇಲ್ಲ. ಸುಮ್ಮನೆ ಕೂತ್ಕೊಂಡು ಕತೆ ಮಾತಾಡ್ತಾರೆ ಅಷ್ಟೇ. ಒಂದು ಹೋರಾಟದಲ್ಲಿ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ, ಅವರೊಂದು BJP ಪರವಾಗಿ ಮಾತಾಡ್ತಾರೆ ಮತ್ತು ಸುಮ್ಮನೆ ಒಂದು ಜಾತಿವಾದ, ಕೋಮುವಾದಗಳು ಅವರಲ್ಲಿ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಅವರೊಬ್ಬರು ಜಾತಿವಾದಿ, ಕೋಮುವಾದಿ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇವಾಗ. ಅಷ್ಟು ಮನಸ್ಥಿತಿ ನೋಡಿ ನಿನ್ನೆ ಅಂತ ನ್ಯೂಸ್ ಚಾನಲಲ್ಲಿ ಬೇಜಾರಾಯಿತು. ಸೊ ನಿಮಗೆ ಏನನ್ಸುತ್ತೆ ರಂಗಣ್ಣನ ಈ ವರದಿ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈಗೇನು ತನಿಖೆಯಲ್ಲಿ BLR ಪೋಸ್ಟಲ್ಲಿ ನಿನ್ನೆ ಒಂದು ಪೋಸ್ಟ್ ಹಾಕಿದ್ರು, ಏನಪ್ಪ ಅಂತ ಅಂದರೆ SIT ಅವರು ಮೇಯ್ನಾಗಿ ಈಗ ತನಿಖೆ ಮಾಡ್ತಾ ಇರೋದು ಬಂಗ್ಲೆಗುಡ್ಡ ರಹಸ್ಯದ ಬಗ್ಗೆ. ಅಂದರೆ ಬಂಗ್ಲೆಗುಡ್ಡದಲ್ಲಿ ಯಾಕೆ ಅಷ್ಟೊಂದು ಸಾವು ನೋವುಗಳಾಗಿದೆ ಎನ್ನುವುದರ ಬಗ್ಗೆ ಸೀರಿಯಸ್ ಆಗಿ ತನಿಖೆ ಮಾಡ್ತಿದ್ದಾರೆ. ಮತ್ತು ಯಾಕೆ ಚಿನ್ನಯ್ಯ ಹೇಳಿದ್ದು ಆ ಜಾಗಕ್ಕೆ ನಮಗೆ ಹೋಗೋಕ್ಕೆ ಹೆದರಿಕೆ ಆಗುತ್ತೆ ಅಂತಂದ್ಬಿಟ್ಟು, ಚಿನ್ನಯ್ಯ ಬ್ರದರ್ ಆಗಿರ್ಬೋದು ಅಥವಾ ವೈಫ್ ಎಲ್ಲರೂ ಹೇಳಿದ್ದು ಒಂದೇ ಮಾತು, ಬಂಗ್ಲೆಗುಡ್ಡ ಅಂದರೆ ನಮಗೆಲ್ಲರಿಗೂ ಭಯ. ಯಾರು ಭಯ ಹುಟ್ಟಿಸಿದವ್ರು ಯಾರು, ಅದು ಏನಕ್ಕೆ, ಯಾಕೆ ಅದು ರಹಸ್ಯ ಸ್ಥಳವಾಗಿ ಉಳಿದೋಗಿದೆ ಇಷ್ಟು ವರ್ಷಗಳ ಕಾಲ, ಏನಾಗ್ತಾ ಇದೆ ಅಲ್ಲಿ, ಅದು ಒಂದು ನಿರ್ಬಂಧಿತ ಜಾಗ ಆಗಿರೋಕ್ಕೆ ಕಾರಣಗಳೇನು ಅಂತ ಅಂದ್ಬಿಟ್ಟು SIT ತನಿಖೆ ನಡೆಸ್ತಾ ಇದೆ ಅಂತ ಅಂದ್ಬಿಟ್ಟು ನಿನ್ನೆ BLR ಪೋಸ್ಟಲ್ಲಿ ಬಂದಿತ್ತು. ಸೊ ಒಂದು ನಿರ್ದಿಷ್ಟ ಒಂದು ಅಪ್ಡೇಟ್ ಕೊಡ್ತಾ ಇರೋದು BLR ಪೋಸ್ಟಲ್ಲಿ ಮಾತ್ರ, ಯಾವುದೇ ಒಂದು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಸಿಗ್ತಾ ಇಲ್ಲ ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ
ಸತ್ಯವಾದ ಮಾತುಗಳು ಕೆಲವೊಂದು ಕೇಳಿಬರ್ತಾ ಇದೆ. ನಮಗೆ ಫೈನಲಿ ಒಂದು ತನಿಖೆ ಆಗಿಬಿಟ್ಟು ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದೇ ಎಲ್ಲರಿಗೂ ಬೇಕಾಗಿರೋದು. ಸೊ ಜಸ್ಟಿಸ್ ಫಾರ್ ಸೌಜನ್ಯ. ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಮತ್ತಷ್ಟು ಒಂದು ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.